ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕುವೆಂಪು ಅವರು ಬರೆದಿರುವ ಕತೆಗಾರ ಮಂಜಣ್ಣ ಎಂಬ ಗದ್ಯದ ಸಾರಾಂಶವನ್ನು ಕೇಳೋಣ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬುದು ಕುವೆಂಪು ಅವರ ಕಾವ್ಯನಾಮ. ಇವರನ್ನು ಕನ್ನಡದ ರಸಋಷಿ, ಮಹಾಕವಿ, ಸಾಹಿತ್ಯ ದಿಗ್ಗಜ ಎಂದೆಲ್ಲ ಗುರುತಿಸಲಾಗಿದೆ. ಇವರು 29/12/1904 ಕುಪ್ಪಳ್ಳಿಯಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಇವರ ಪತ್ನಿಯ ಹೆಸರು ಹೇಮಾವತಮ್ಮ. ಇವರು ತಾಯಿಯ ತವರೂರಾದಂತಹ ಹಿರೇಕೂಡಿಗೆಯಲ್ಲಿ, ತೀರ್ಥಹಳ್ಳಿಯಲ್ಲಿ ಹಾಗೂ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದರು. 1927ರಲ್ಲಿ BA ಪದವಿ, 1929ರಲ್ಲಿ MA ಪದವಿ ಪಡೆದು ತಾನು ಓದಿದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿಯೇ 1929ರಿಂದ ಕನ್ನಡ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸಿದರು. 1955ರಲ್ಲಿ ಪ್ರಿನ್ಸಿಪಾಲರಾದರು. 1956ರಿಂದ 60ರವರೆಗೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಇನ್ನು 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದರು. 1957ರಲ್ಲಿ ಧಾರವಾಡದಲ್ಲಿ ನಡೆದಂತಹ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಪಾಲ್ಗೊಂಡಿದ್ದರು. 1958ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡುತ್ತೆ. 1964ರಲ್ಲಿ ಕರ್ನಾಟಕ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಅನ್ನುವಂತಹ ಬಿರುದನ್ನು ನೀಡುತ್ತೆ. 1968ರಲ್ಲಿ ಮತ್ತೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೀತಾರೆ. 1991ರಲ್ಲಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಶ್ರೀಯುತ ಕುವೆಂಪು ಅವರು ಪಡೀತಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳು ಅಂತಂದರೆ ಬಿಗಿನರ್ಸ್ ಮ್ಯೂಸ್, ಶ್ರೀ ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಚಿತ್ರಾಂಗದ, ಸಮುದ್ರ ಲಂಘನ, ಕೊಳಲು, ನವಿಲು, ಕಲಾಸುಂದರಿ, ಕನ್ನಡ ಡಿಂಡಿಮ ಮುಂತಾದವುಗಳು. ಮಂಜಣ್ಣ ನಮ್ಮನೆಯ ಆಳು. ಕೇವಲ ಆತ ಆಳು ಮಾತ್ರ ಅಲ್ಲ, ಹಳೆ ಮನುಷ್ಯ. ಅಂದರೆ ಸುಮಾರು ಒಂದು 60 ವರ್ಷ ಆಗಿತ್ತು ಅವನಿಗೆ. ಅವನ ಮುಖ ತುಂಬ ಬಿಳಿ ಗಡ್ಡ ಮೀಸೆ, ತಲೆ ತುಂಬ ಹಣ್ಣಾದ ಕೂದಲು ಇತ್ತು. ಅವನ ಗಡ್ಡ ಏನೋ ಮಲೆನಾಡಿನ ದಟ್ಟವಾದ ಕಾಡಿನ ಥರ ಇರಲಿಲ್ಲ. ಬದಲಾಗಿ ಬಯಲುಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವಂತಹ, ಅಲ್ಲಲ್ಲಿ ಬೆಳೆಯುವಂತಹ ಮರಗಳ ಹಾಗೆ ಇತ್ತು. ಸುಲಭವಾಗಿ ಹೇಳೋದಾದರೆ ಇಲಿ ಕಡ್ದು ಹಾಕ್ದಂಗಿತ್ತು ಅಂತ ಲೇಖಕರು ಮಂಜಣ್ಣನ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಮಂಜಣ್ಣ ಅವರ ಊರಿನ ಕ್ಷೌರಿಕರೊಡನೆ ತುಂಬ ಅಸಹಕಾರವನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಆದ್ದರಿಂದಾಗಿ ಮಂಜಣ್ಣ ಕ್ಷೌರಕ್ಕೆ ಅಂತ ಹೇಳಿ ಕ್ಷೌರಿಕರ ಜೊತೆಗೆ ಹೋಗ್ತಾ ಇರಲಿಲ್ಲ. ಮನೆಯಲ್ಲಿದ್ದಂತಹ ಕುಡುಗೋಲೆ ಆತನ ಆಯುಧ ಆಗಿತ್ತು. ಗಡ್ಡ ಉದ್ದ ಆಗಿ ಬೆಳೆದ ತಕ್ಷಣ ಅದರ ತುದಿನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಕುಡುಗೋಲಿಂದ ಕೊಯ್ದಾಕ್ತಿದ್ದ. ಹೇಗೆ ಅಂದರೆ ಭತ್ತದ ಪೈರನ್ನು ಕೊಯ್ದು ರಾಶಿ ಹಾಕೋ ಹಾಗೆ ತನ್ನ ಗಡ್ಡವನ್ನು ಕೊಯ್ದಾಕ್ತಿದ್ದ. ಆದರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಯಾವಾಗ ನಗು ಬರ್ತಿತ್ತು, ಆದರೆ ಈಗ ನಗು ಬರಲ್ಲ ಅಂತ ಕುವೆಂಪು ಅವರು ಹೇಳ್ತಾರೆ. ಇನ್ನು ಮಂಜಣ್ಣನ ಆಚರಣೆಗಳು, ದಿನನಿತ್ಯದ ಕರ್ಮಗಳು ತುಂಬಾ ಇರ್ತಿತ್ತು. 1 ಗಂಟೆ ಸ್ನಾನ ಮಾಡ್ತಿದ್ದ. ಅದಾದಮೇಲೆ ಬಾವಿ ಹಾಸಗಲ್ಲಿನ ಮೇಲೆ ಕೂತ್ಕೊಂಡು ನಾಮದ ಪೆಟ್ಟಿಗೆನ ಓಪನ್ ಮಾಡಿ ನಾಮವನ್ನು, ಬಿಳಿ ನಾಮ, ಕೆಂಪು ನಾಮ, ಒಣಗಿದ ತುಳಸಿ ದಳ ಇವೆಲ್ಲವನ್ನು ಇಟ್ಕೊಂಡು ಒಂದಾದ್ಮೇಲೆ ಒಂದನ್ನು ಆತ ಧರಿಸ್ತಾ ಇದ್ದ ಅನ್ನೋವಂಥದ್ದನ್ನು ಕುವೆಂಪು ಇಲ್ಲಿ ಹೇಳ್ತಾರೆ. ಮಂಜಣ್ಣ ಅಂದರೆ ಲೇಖಕರು ಮತ್ತು ಅವರ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ರಿಗೂ ಪ್ರಾಣ ಆಗಿತ್ತು. ಯಾಕೆ ಅಂತಂದರೆ ಆತ ಒಬ್ಬ ಒಳ್ಳೆ ಕತೆಗಾರ ಆಗಿದ್ದ. ಅವನನ್ನು ನೋಡಿದ ತಕ್ಷಣ ಹುಡುಗರಾದಂತಹ ಎಲ್ರಿಗೂ ಅವನು ನಮ್ಮ ಮನೆ ಕೆಲಸಗಾರ ಅನ್ನೋದು ಮರ್ತೋಗಿ ಅವನಲ್ಲಿ ಯಾವುದೋ ಒಂದು ಗುರುಭಾವ, ಭಕ್ತಿಭಾವ ಉಂಟಾಗ್ತಿತ್ತು. ಲವಕುಶರಿಗೆ ವಾಲ್ಮೀಕಿನ ಕಂಡ್ರೆ ಯಾವ ಭಾವ ಉಂಟಾಗುತ್ತೋ ಅಂಥ ಭಾವ ಅದು ಅಂತ ಹೇಳಿ ಕುವೆಂಪು ಅವರು ಮಂಜಣ್ಣನ ವ್ಯಕ್ತಿತ್ವವನ್ನು ವಿವರಿಸ್ತಾರೆ. ಹೀಗೆ ಲೇಖಕರಿಗೇನೋ ಮಂಜಣ್ಣ ಗುರುವಂತೆ ಕಾಣಿಸ್ತಾ ಇದ್ದರೆ, ಲೇಖಕರ ಮನೆಯ ಹಿರಿಯರಿಗೆಲ್ಲ ಆತ ಮನೆಯ ಕೆಲಸದಾಳಾಗಿ ಕಾಣಿಸ್ತಾ ಇದ್ದ. ಅವನು ದಿನ ಎಲ್ಲರ ಹಾಗೆ ಕೆಲಸಕ್ಕೆ ಹೋಗಬೇಕಿತ್ತು. ಲೇಖಕರು ಒಂದೊಂದು ಸಲ ಹೀಗಂತ ಯೋಚನೆ ಮಾಡ್ತಿದ್ರಂತೆ. ಅಂದರೆ ಕುವೆಂಪು ಅವರು ಒಂದೊಂದು ಸಲ ಹೀಗೆ ಯೋಚನೆ ಮಾಡ್ತಿದ್ರು, ನಾನೇನಾದರೂ ಯಜಮಾನನಾದರೆ ಮಂಜಣ್ಣಂಗೆ ಕತೆ ಹೇಳೋ ಕೆಲಸ ಒಂದನ್ನೇ ಕೊಡೋದು ಅಂತ ಮುಗ್ಧವಾಗಿ ಆಲೋಚನೆ ಮಾಡ್ತಿದ್ರಂತೆ. ಆದರೆ ಆಗ ಕುವೆಂಪು ಅವರಿಗೆ 7-8 ವರ್ಷ ಆಗಿತ್ತು. ಮಂಜಣ್ಣಂಗೆ ಆಗಲೇ 60 ವರ್ಷ ಆಗಿತ್ತು. ಹಾಗಾಗಿ ಕುವೆಂಪು ಅವರು ಯಜಮಾನ ಆಗೋ ತನಕ ಮಂಜಣ್ಣ ಬದುಕಿರ್ತಾನಾ
ಅನ್ನೋವಂಥದ್ದನ್ನು ಆಗ ಅವರು ಯೋಚನೆ ಮಾಡ್ತಾ ಇದ್ರಂತೆ. ಮಂಜಣ್ಣನಿಗೋಸ್ಕರ ಕುವೆಂಪು ಮತ್ತು ಅವರ ತಂಡದವರು ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡು, ಅಯ್ಯೋ ಎಷ್ಟೊತ್ತಿಗೆ ಬೇಗ ಸೂರ್ಯ ಮುಳುಗ್ತಾನೋ, ನಾವೆಲ್ಲ ಯಾವಾಗ ಮಂಜಣ್ಣನ ಕತೆ ಕೇಳ್ತೀವೋ ಅಂತ ಹೇಳಿ ಕಾಯ್ತಾ ಇರ್ತಿದ್ರು ಅನ್ನೋವಂಥದ್ದನ್ನು ಇಲ್ಲಿ ನೆನಪಿಸ್ಕೋತಾರೆ. ಮಂಜಣ್ಣ ಅಂದರೆ ಕಥಾ ಸರಿತ್ ಸಾಗರ ಅಂತ ಕುವೆಂಪು ಅವರು ಹೇಳ್ತಾರೆ. ಆ ಕತೆಗಳೆಲ್ಲ ಅವನು ಬೇರೆಯವರಿಂದ ಕಲ್ತಿದ್ದೋ ಅಥವಾ ಅವನೇ ಸ್ವತಃ ಕಟ್ಕೊಂಡಿದ್ದೋ ಅದೇ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆವತ್ತಿಗೆ ಆ ವಿಷಯ ಅವರಿಗೆ ಅಗತ್ಯನೂ ಕೂಡ ಆಗಿರಲಿಲ್ಲ. ಒಟ್ಟಲ್ಲಿ ಕತೆ ಸಿಕ್ಕಿದ್ರೆ ಸಾಕು. ಕತೆಗೆ ಮಂಜಣ್ಣ ಕಲ್ಪವೃಕ್ಷನೇ ಆಗ್ಬಿಟ್ಟಿದ್ದ. ಮಂಜಣ್ಣ ಕತೆ ಹೇಳೋ ಅಂತ ಹೇಳೋದೇ ತಡ ಕತೆಯ ಪ್ರವಾಹ ಹಲ್ಲಿಲ್ಲದ ಅವನ ಮುದಿಬಾಯಿಂದ ತುಂಬ ಚೆನ್ನಾಗಿ ಹೊರಗಡೆ ಬರ್ತಿತ್ತು. ನಾವೆಲ್ಲ ಒಂದೇ ಮನಸ್ಸಿಂದ ಕತೆ ಕೇಳ್ತಾ ಕೂತ್ಕೊಂಡ್ಬಿಡ್ತಾ ಇದ್ವಿ ಅಂತ ಹೇಳಿ ಕುವೆಂಪು ಹೇಳ್ತಾರೆ. ಹೀಗೆ ಒಂದಿನ ಕತ್ತಲಾಯಿತು. ಮುಂಗಾರು ಮಳೆ ನಿಲ್ಲದೆ ಒಂದೇ ಸಮನೆ ಸುರಿತಾನೇ ಇತ್ತು. ಲೇಖಕರು ಮತ್ತು ಕಿಟ್ಟು ಇಬ್ಬರು ಮುರ ಬೇಯಿಸುವಂತಹ ಒಲೆ ಬಳಿ ಚಳಿ ಕಾಯಿಸ್ತಾ ಕೂತ್ಕೊಂಡಿದ್ರು. ಅಂದರೆ ನಾವು ಕ್ಯಾಂಪ್ ಫೈರ್ ಅಂತ ಹಾಕೋತೀವಲ್ವ ರಾತ್ರಿ ವೇಳೆ, ಆ ರೀತಿ ಬೆಂಕಿ ಕಾಯಿಸ್ತಾ ಕೂತಿದ್ರು. ದೊಡ್ಡ ಒಲೆಯ ಬೆಂಕಿ ಪ್ರಕಾಶಮಾನವಾಗಿ ಉರಿತಾ ಇತ್ತು. ವಾಸು ಮತ್ತು ಸೀತೆ ಇಬ್ಬರನ್ನು ಕೂಡ ಹಲಸಿನ ಬೀಜ ತರೋದಕ್ಕೆ ಕಳಿಸ್ಕೊಟ್ಟಿದ್ರು. ಹಲಸಿನ ಬೀಜಗಳ ಸವಾರಿ ಬಂತು. ಎಲ್ಲರೂ ಸೇರಿ ಆ ಹಲಸಿನ ಬೀಜಗಳನ್ನ ಕಚ್ಚಿ ಕಚ್ಚಿ ಕೆಳಗಿಟ್ರು. ಯಾಕಂತಂದರೆ ಕಚ್ಚಿ ಗಾಯ ಮಾಡದೆ ಅದನ್ನ ಒಲೆಗೆ ಹಾಕಿದ್ರೆ ಅದು ಕಾದ ನಂತರ ಸಿಡಿದ್ಬಿಡುತ್ತೆ ಅನ್ನೋವಂತಹ ಭಯ ಅವರಿಗಿತ್ತು. ಇನ್ನೇನು ಬೀಜಗಳನ್ನ ಒಲೆಗೆ ಹಾಕಬೇಕು, ಹಾಕಿದ್ರೂ ಅದಿನ್ನೂ ಪೂರ್ತಿಯಾಗಿ ಬೆಂದಿರಲಿಲ್ಲ. ಅಷ್ಟರೊಳಗೆ ಕುವೆಂಪು ಅವರ ಅಪ್ಪಯ್ಯ ಚಿಕ್ಕಪ್ಪಯ್ಯ ಇಬ್ಬರು ಕೂಡ ಕರೆದ ಹಾಗಾಯಿತು. ಎಲ್ಲರೂ ಕೂಡ ಆ ಬೀಜಗಳನ್ನು ಅಡಗಿಸಿಟ್ಬಿಟ್ಟು, ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ, ತುಂಬ ಒಳ್ಳೆ ಮಕ್ಕಳು ನಾವು ಅನ್ನೋವಂಥ ಮುಗ್ಧರಂತೆ ಕೂತ್ಕೊಂಡ್ಬಿಟ್ರು. ಎಲ್ಲರೂ ಬಂದರು. ಗದ್ದೆ ಕೆಲಸಕ್ಕೆ ಹೋಗಿದ್ದಂತಹ ಸಿದ್ಧ ಪುಟ್ಟ ಮೊದಲಾದವರು ಎಲ್ಲರೂ ಬಂದು, ಒಂದು ಸ್ವಲ್ಪ ಜಾಗ ಬಿಡಿ ಅಯ್ಯ, ಮಳೇಲಿ ನೆಂದು ಬಂದೀವಿ, ಸ್ವಲ್ಪ ಚಳಿ ಕಾಯಿಸ್ಕೊಂಡು ಹೋಗ್ತೀವಿ ಅಂತಂದರು. ಆದರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಲೇಖಕರ ಗುಂಪಿನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರಿ, ಜಾಗ ಎಲ್ಲ ಹೋಗ್ರೋ, ನಮಗೂ ಚಳಿ, ನಾವು ಅಂತ ಹೇಳಿ ಇದ್ವಿ. ಆಮೇಲೆ ಅನ್ನಿಸ್ತು ನಮಗೇನೆ, ನಾವಾದರೆ ಮನೇಲಿದ್ದವರು, ಅವರಾದರೆ ಗದ್ದೆಗಳಿಗೆ ಹೋಗಿ ಮಳೇಲಿ ನೆಂದು ಬಂದವರು ಅಂತ. ಇಷ್ಟ ಆಗೋ ಹೊತ್ತಿಗೆ ಮಂಜಣ್ಣ ಬಂದವನು ಜಾಗ ಬಿಡಿ ಅಂತ ಕೇಳಲೇ ಇಲ್ಲ. ಬರ್ತಾನೆ ಕತೆ ಹೇಳ್ಕೊಂಡು ಬಂದ. ಅವನ ಕತೆ ಹೇಳ್ಕೊಂಡು ಬಂದಂತಹ ದಾಟಿಗೆ ಎಲ್ಲರೂ ನಾವೇ ಜಾಗ ಬಿಟ್ಬಿಟ್ವಿ ಅಂತ ಕುವೆಂಪು ಅವರು ನೆನಪಿಸ್ಕೊಳ್ತಾರೆ. ಒಂದೂರಲ್ಲಿ ಒಬ್ಬ ಇದ್ದ ಅಂತ ಪ್ರಾರಂಭ ಮಾಡ್ದ. ನಮ್ಗಳ ಆನಂದಕ್ಕೆ ಕೊನೆಯೇ ಇಲ್ದಂಗೆ ಆಗೋಯ್ತು. ನಾವೆಲ್ಲ ಒಟ್ಟಿಗೆ ಆಮೇಲೆ ಅಂತ ಹೇಳಿದ್ವಿ. ಮಂಜಣ್ಣ ಇದ್ದವನು ಅವನೊಂದು ಕುಂಬಳ ಗಿಡ ನೆಟ್ಟಿದ್ದ ಅಂತ ಹೇಳ್ದ. ಆಗ ನಾವೆಲ್ಲ ಅಂದ್ವಿ. ಅಂದರೆ ಕತೆ ಹೇಳುವಾಗ ಯಾರಾದರೂ ಆ ಥರ ಹೂಗುಟ್ಕೋತಾ ಇದ್ದರೆ ಕತೆ ಮುಂದೆ ಬೇಗ ಹೋಗುತ್ತೆ, ಇಲ್ಲ ಅಂದರೆ ಅದು ಮುಂದೆನೇ ಸಾಗೋದಿಲ್ಲ ಅಂತ. ಅದರಲ್ಲೊಂದು ಬಿಟ್ಟಿತ್ತು. ಆಮೇಲೆ ಒಂದು ಮಿಡಿ ಆಯಿತು. ಆ ಸಾರಿ ಕುವೆಂಪು ಮತ್ತು ಕಿಟ್ಟು ಇಬ್ಬರು ಕೂಡ ಹೂಗುಟ್ಟಿದ್ರು. ಆ ಮಿಡಿ ಒಂದಿಷ್ಟು ದೊಡ್ಡದಾಯಿತು. ಹೀಗೆ ಮಂಜಣ್ಣ ತನ್ನೆರಡೂ ಕೈಗಳಿಂದ ಆ ಮಿಡಿಯ ಗಾತ್ರವನ್ನು ತೋರಿಸ್ತಾ ನಟಿಸ್ತಾ ಕುವೆಂಪು ಅವ್ರಿಗೂ ಮತ್ತು ಕಿಟ್ಟುಗೂ ಮಧ್ಯೆ ಇದ್ದಂತಹ ಸ್ವಲ್ಪ ಸ್ಥಳದಲ್ಲಿ ಕೈ ಇಟ್ಟು ಕೂತ್ಕೊಂಡ. ನಾವು ಅಂತ ಹೇಳಿದ್ವಿ. ಸ್ವಲ್ಪ ದಿನ ಆದಮೇಲೆ ಆ ಕುಂಬಳ ಗಿಡ ಇಷ್ಟು ದೊಡ್ಡದಾಯಿತು ಅಂತ ಹೇಳಿ ಕೈಗಳನ್ನು ಮಂಜಣ್ಣ ಅಗಲಿಸ್ತಾನೆ. ಮತ್ತು ಅದಕ್ಕೂ ಕೂಡ ಅಂತ ಹೇಳ್ಕೊಂಡ್ರು ಮಕ್ಕಳು. ಆಮೇಲೆ ಇಷ್ಟು ದೊಡ್ಡದಾಯಿತು ಎಂದು ಇನ್ನೂ ಕೈಗಳನ್ನು ಅಗಲಿಸಲು ಪ್ರಯತ್ನಪಟ್ಟ. ಆದರೆ ಕುವೆಂಪು ಮತ್ತು ಕಿಟ್ಟು ಇಬ್ಬರು ಕೂಡ ಕಲ್ಲಂಗೆ ಕೂತಿರೋ ಜಾಗದಿಂದ ಕದಲಿಲ್ಲ. ಆಗ ಮಂಜಣ್ಣ, ಸ್ವಲ್ಪ ಜಾಗ ಬಿಡಿ, ಕತೆ ಹೇಳ್ ತೋರ್ಸೋಕ್ಕಾಗಲ್ಲ ಇಲ್ಲ ಅಂದರೆ ಅಂತ ಹೇಳ್ದ. ಆಗ ಎಲ್ಲರೂ ಸೇರಿ ಜಾಗನ ಬಿಟ್ಟರು. ಒಂದು ಕುಂಬಳಕಾಯಿ ಎಷ್ಟು ಕಡಿಮೆ ಅಂದರೂ 1 ಅಡಿ ಅಷ್ಟಾದರೂ ದಪ್ಪ ಬೆಳೆಯುತ್ತೆ. ನಿಜವಾದ ಕುಂಬಳಕಾಯಿಯೇ 1 ಅಡಿ ಬೆಳೆದ್ಮೇಲೆ ಕತೆಯಲ್ಲಿರೋ ಕುಂಬಳಕಾಯಿ ಬಗ್ಗೆ ಕೇಳಬೇಕಾ? ಅದು ಎಷ್ಟು ದೊಡ್ಡದು ಬೆಳೀತು ಅಂದ್ರೂ ಕೂಡ ಅನ್ನಲೇಬೇಕಾಗಿತ್ತು. ಹಾಗೆ ಮಂಜಣ್ಣನ ಕತೆ ಕುಂಬಳಕಾಯಿ ಹೆಚ್ಚು ದಪ್ಪ ಬೆಳೀಲಿಲ್ಲ. ಅವನಿಗೆ ಕೂರಕ್ಕೆ ಎಷ್ಟು ಜಾಗ ಬೇಕಿತ್ತು ಅಷ್ಟು ದೊಡ್ಡದಾಗಿ ಬೆಳೀತು. ಮಂಜಣ್ಣ ಇದಕ್ಕಿದ್ದ ಹಾಗೆ ಬೆಂಕಿ ಕಾಯಿಸ್ತಾ ಕೂತ್ಕೊಂಡೇ ಬಿಟ್ಟ. ಕೆಟ್ಟವರೇ ನಾಣು ಕಿಟ್ಟು. ಅದರಿಂದ ಎಲ್ಲರೂ ಕೂಡ ನಗೋದಕ್ಕೆ ಆರಂಭ ಮಾಡ್ತಾರೆ. ಕುವೆಂಪು ಅವ್ರಿಗೂ ಮತ್ತು ಕಿಟ್ಟುಗೂ ಅವಮಾನ ಆದಂಗಾಗಿ ಅಳು ಬರುತ್ತೆ. ಆದರೆ ಅದನ್ನು ಕೂಡ ಮೀರಿಕೊಂಡು ನಗು ಹೊರಗಡೆ ಬರುತ್ತೆ. ಏನೇನೋ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಜಾಗ ಸಂಪಾದನೆ ಮಾಡಿಕೊಂಡು ಇಕ್ಕಟ್ಟಲ್ಲಿ ಕೂತ್ಕೊಂಡ್ರು. ಸ್ವಲ್ಪ ಹೊತ್ತಾದ ಮೇಲೆ ಕಿಟ್ಟು, ಆಮೇಲೆ ಅಂತ ಕೇಳ್ದ. ಆಗ ನಾವೆಲ್ಲ ಹೌದು ಮರ್ತೇ ಹೋಗ್ಬಿಟ್ಟಿದ್ವಿ, ಆಮೇಲೆ ಏನಾಯಿತು ಮಂಜಣ್ಣ ಅಂತ ಕೇಳಿದ್ರು. ಮಂಜಣ್ಣ ಮೌನಿಯಾಗಿದ್ದ. ಅವನು ಒಳಗೊಳಗೆ ನಗ್ತಿದ್ನೋ ಏನೋ ಗೊತ್ತಿಲ್ಲ.
ಅವನ ಗಡ್ಡದ ದಾಂಧಲೆಯಲ್ಲಿ ಅದು ಲೇಖಕರಿಗೆ, ಅವರ ತಂಡದವ್ರಿಗೆ ಗೊತ್ತಾಗಲೇ ಇಲ್ಲ. ಕಿಟ್ಟು ಪುನಃ ಮತ್ತೆ ಕೇಳ್ತಾನೆ, ಆಮೇಲೆ ಏನಾಯಿತು ಮಂಜಣ್ಣ ಅಂತ. ಮಂಜಣ್ಣ ಮಾತಾಡಲೇ ಇಲ್ಲ. ಕೊನೆಗೆ ಕಿಟ್ಟು ಮಂಜಣ್ಣನ ಗಡ್ಡನ ಹಿಡ್ಕೊಂಡು ಮೆಲ್ಲಗೆ ಇಳಿಸ್ದ. ಆಮೇಲೆ ಏನಾಯಿತು ಮಂಜಣ್ಣ ಅಂತ ಕೇಳ್ದ. ಮಂಜಣ್ಣ ಮತ್ತೂ ಮಾತಾಡಲಿಲ್ಲ. ಕಿಟ್ಟುಗೆ ಒಂದೇ ರೀತಿಲಿ ಕೋಪ ಬರುತ್ತೆ. ಗಡ್ಡನ ಹಿಡ್ಕೊಂಡು ಜೋರಾಗಿ ಜಗ್ತಾನೆ. ಆಮೇಲೆ ಏನಾಯಿತು ಮಂಜಣ್ಣ ಅಂತ ಹೇಳಿ ಗರ್ಜಿಸ್ತಾನೆ. ಆಗ ಮಂಜಣ್ಣನಿಗೆ ಅಂತ ನೋವಾಗತ್ತೆ. ಓ ಅಯ್ಯೋ ಆಯಿತು ಹೇಳ್ತೀನಿರಪ್ಪ ಅಂತ ಮಂಜಣ್ಣ ಆಳೋ ಧ್ವನಿಲಿ ಕೂಕ್ಕೊಳ್ತಾನೆ. ಪಾಪ ಮುದುಕಂಗೆ ಎಷ್ಟು ನೋವಾಯ್ತೋ ಏನೋ ಅಂತ ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಲೇಖಕರ ಮನಸ್ಸು ಕರಗೋಗುತ್ತೆ. ಮಂಜಣ್ಣ ಮಂಜಣ್ಣ ಅಂತ ಕರಿತಾನೇ ಇದ್ವಿ. ಎಲ್ರಿಗೂ ಒಂದೇ ರೀತಿ ಗಾಬರಿ ಉಂಟಾಗತ್ತೆ. ಕಿಟ್ಟು ಅಳೋದಕ್ಕೆ ಶುರು ಮಾಡ್ತಾನೆ. ಪೆಟ್ಟೆಲ್ಲ ಮಂಜಣ್ಣಂಗೆ, ನೋವೆಲ್ಲ ಕಿಟ್ಟಣ್ಣಂಗೆ ಅನ್ನೋ ಹಂಗಾಯಿತು ಅಲ್ಲಿನ ಪರಿಸ್ಥಿತಿ. ಮಂಜಣ್ಣ ಕಿಟ್ಟುನ ಪ್ರೀತಿಯಿಂದ ಸಮಾಧಾನ ಮಾಡ್ದ. ಆದರೆ ಕಿಟ್ಟು ಏನು ಹೇಳ್ದೇನೆ ಹತ್ಕೊಂಡು ಸುಸ್ತಾಗಿ ಕೂತ್ಕೊಂಡಿದ್ದ. ಕುವೆಂಪು ಅವರು ಆಗಲೂ ಬಿಡದೆ, ಮಂಜಣ್ಣ ಏನಾಯಿತೋ ಆಮೇಲೆ ಹೇಳೋ ಅಂತ ಕೇಳ್ಕೊಂಡ್ರು. ಮಂಜಣ್ಣ ಇದನು ತಿಂದ ಅಂತ ಹೇಳಿ ಕತೆ ಮುಗೀತು ಅಂತ ಹೇಳ್ದ. ಮಕ್ಕಳು ಮನಸ್ಸೆಲ್ಲ ಶಾಂತವಾಗೋಯ್ತು. ಕಿಟ್ಟು ಅಳುನ ನಿಲ್ಲಿಸಿದ್ದು ಕೂಡ ಮುಗ್ದೋಯ್ತು. ಹೀಗೆ ಕತೆ ಕೇಳಬೇಕು ಅನ್ನೋದು ಅವತ್ತು ಲೇಖಕರು ಮತ್ತು ಅವರ ಕಸಿನ್ಸ್ಗೆಲ್ರಿಗೂ ಕೂಡ ಒಂದು ಕುತೂಹಲದ ಸಂಗತಿ. ಅದು ಅಂಥ ಕತೆ ಆಗಿರಬೇಕು ಇಂಥ ಕತೆ ಆಗಿರಬೇಕು ಅಂತೇನಿರಲಿಲ್ಲ. ಒಟ್ಟಲ್ಲಿ ಕತೆ ಆಗಿದ್ರೆ ಸರಿ ಅಷ್ಟೇ, ಅವರಿಗೆ ಸಮಾಧಾನ ಆಗ್ತಿತ್ತು. ಇದನ್ನು ಕೇಳಿಸ್ಕೊಂಡಂತಹ ಮಂಜಣ್ಣ ಮತ್ತೆ ಕತೆಯನ್ನು ಶುರು ಮಾಡ್ತಾನೆ. ಒಂದೂರಲ್ಲಿ ಒಬ್ಬ ಇದ್ದ. ಅವನು ಊಟಕ್ಕೆ ಕೂತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಊಟ ಆಯಿತು. ಊಟದ ತಟ್ಟೆ ಬಿದ್ದೆದ್ದ. ಆಮೇಲೆ ನೆಗೆದು ಬಿದ್ದ. ಇದು ಲೇಖಕರಿಗೆ ಮಂಜಣ್ಣ ಹೇಳ್ತಿದ್ದಂತಹ ಕತೆಗಳಾಗಿತ್ತು. ಪ್ರಪಂಚದಲ್ಲೆಲ್ಲ ನಮ್ಮಂಥವರೇ ಎದ್ದಿದ್ರೆ ಕತೆಗಾರರು ಎಷ್ಟು ಸುಲಭವಾಗಿ ಬದುಕ್ಬೋದಿತ್ತು ಅಂತ ಕುವೆಂಪು ಈಗ ಅನ್ಕೋತಾರೆ. ಮತ್ತು ಇನ್ನೊಂದು ದಿನ ಇನ್ನೊಂದು ಕತೆ ಹೇಳ್ತಾರೆ. ಒಂದೂರಲ್ಲಿ ಒಬ್ಳಿದ್ಲು. ಅವಳು ಬಾವಿಗೆ ನೀರು ಸೇದೋಕ್ಕೆ ಅಂತ ಹೋಗಿದ್ಲು. ಹಗ್ಗ ತುಂಡಾಗಿ ಕೊಡ ನೀರಿಗೆ ಬಿತ್ತು. ಇದಕ್ಕೆ ಹೂ ಅನ್ನೋ ಬಸವ ಅಂದ ಹಾಗೆ ಲೇಖಕರ ತಂಡದವರೆಲ್ಲರೂ ಕೂಡ ಹ್ಞೂ ಅಂತ ಹೇಳ್ತಾಯಿದ್ರು. ಇಷ್ಟು ಹೇಳಿದವರು, ನಾವು ಹ್ಞೂ ಅಂದ ತಕ್ಷಣ ಮಂಜಣ್ಣ ಏನ್ರೋ ನೀವು ಹ್ಞೂ ಅಂದರೆ ಬಂದ್ಬಿಡುತ್ತಾ? ಇಲ್ಲ ಅಂತ ಹೇಳಿದ್ರು. ಇಲ್ಲ ಅಂದರೆ ಬಂದ್ಬಿಡುತ್ತಾ? ಇಲ್ಲ ಅಂತ ಕೂಗಿದ್ವಿ. ಇಲ್ಲ ಅಂದರೆ ಬಂದ್ಬಿಡುತ್ತೇನ್ರೋ ಅಂತ ಹೇಳಿ ನಗ್ತಾನೆ. ಆಗ ಮಕ್ಕಳೆಲ್ಲ ಸೇರಿ ಅಳೋ ಹಾಗೆ ನಾಟಕ ಮಾಡ್ತಾರೆ. ನೀವು ಹತ್ತಿರ ಬರುತ್ತಾ ಅಂತ ಕೇಳ್ತಾನೆ. ಅಯ್ಯೋ ಇಲ್ಲ, ಹಾಗಾದರೆ ಇಲ್ಲ ಅಂದರೆ ಬರುತ್ತಾ ಅಂತ ಮಂಜಣ್ಣ ಮಕ್ಕಳನ್ನ ಇರಿಟೇಟ್ ಮಾಡ್ತಾರೆ. ಕೊನೆಗೆ ಮಕ್ಕಳು ಮೌನವಾಗಿಬಿಡ್ತಾರೆ. ಇವನೇನು ಮಾಡ್ತಾನೆ ನೋಡೋಣ ಅಂತ ಸುಮ್ಮನಾಗ್ತಾರೆ. ಹಂಗಾರೆ ಸುಮ್ಮನೆ ಕೂತ್ಕೊಂಡ್ರೆ ಬರುತ್ತೇನ್ರೋ ಅಂತ ಹೇಳಿ ಮಂಜಣ್ಣ ಮಕ್ಕಳನ್ನ ಪೀಡಿಸ್ತಾ ಇದ್ದ. ಹೀಗೆ ದಿನ ಮಂಜಣ್ಣನಿಂದ ಕತೆ ಕೇಳಬೇಕು ಅನ್ನೋದು ಮಕ್ಕಳೆಲ್ಲರ ಆಸೆ ಆಗಿತ್ತು. ಆದರೆ ಪ್ರತಿದಿನ ಯಾರಾದರೂ ಒಬ್ಬರಿಂದ ಆ ಪ್ರಯತ್ನಕ್ಕೆ ಕಲ್ಲು ಬಿದ್ದಂಗೆ ಆಗ್ತಿತ್ತು. ಒಂದು ದಿವಸ ಕಿಟ್ಟು, ಇನ್ನೊಂದು ದಿವಸ ಮತ್ತೊಬ್ಬರು. ಹೀಗೆ ಭಗೀರಥ ಪ್ರಯತ್ನ ಮಾಡಿ ಮಂಜಣ್ಣನ ಹತ್ರ ಕತೆ ಹೇಳಿಸ್ಕೊಳ್ಳೋದಾಗ್ತಿತ್ತು. ಭಗೀರಥ ಪ್ರಯತ್ನಕ್ಕಿಂತಲೂ ನಮ್ಮ ಪ್ರಯತ್ನ ಜಾಸ್ತಿ ಅಂತಲೇ ಹೇಳ್ಬೋದು ಅಂತ ಕವಿ ಕುವೆಂಪು ಅವರು ಇಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ದಿವಸ ಮಂಜಣ್ಣ ಕತೆ ಹೇಳಕ್ಕೆ ಒಪ್ಕೋತಾನೆ. ಇನ್ನೇನು ಮಂಜಣ್ಣ ಕತೆ ಹೇಳಕ್ಕೆ ಶುರು ಮಾಡಬೇಕು, ಗಂಟ್ಲನ್ನು ಸರಿ ಮಾಡ್ಕೊಳ್ತಾನೆ. ಒಂದು ಊರಲ್ಲಿ ಅಂತ ಹೇಳ್ದ. ಅಷ್ಟರಲ್ಲಿ ಗ್ರಾಚಾರ ಚಿಕ್ಕಮ್ಮ ಬಂದು ಎಲ್ಲರನ್ನೂ ಊಟಕ್ಕೆ ಕರೆದ್ರು. ಆವಾಗ ಎದೆಗೆ ಸಿಡಿಲು ಬಡ್ದಂಗೆ ಆಯಿತು. ಕುವೆಂಪು ಅವ್ರಿಗೆ ಇವಾಗ ಅನಿಸುತ್ತೆ, ಇವಾಗಿರೋ ಬುದ್ಧಿ ಅವಾಗೇನಾದರೂ ಇದ್ದಿದ್ದರೆ ಊಟದ ಹಾವಳಿ ಅಂತಲೇ ಒಂದು ದೊಡ್ಡ ಗ್ರಂಥವನ್ನೇ ಬರೆದುಬಿಟ್ಟು ಫ್ರೀಯಾಗಿ ಎಲ್ರಿಗೂ ಹಂಚ್ಬಿಡ್ತಿದ್ದೆ ಅಂತ ಅನ್ಕೋತಾರೆ. ಹೀಗೆ ಮಾರಿ ಹಬ್ಬದ ಹರಕೆಗೆ ಬಲಿಯಾಗುವಂತಹ ಕುರಿಗಳ ಹಾಗೆ ಲೇಖಕರ ತಂಡ ಎಲ್ಲ ಅಡುಗೆ ಮನೆಗೆ ಸೇರ್ಕೊಳ್ತು ಊಟಕ್ಕೋಸ್ಕರ. ಹೋಗಿದ್ದೇನೋ ಹೆದರಿಕೆಯಿಂದ ಹೊರತು ಹಸಿವೆಯಿಂದ ಅಲ್ಲ. ಅನ್ನನ ಗಬಗಬಾನೆ ತಿಂದ್ಕೊಂಡು ಮತ್ತೆ ವಾಪಸ್ ಬಂದೇ ಬಿಡ್ತಾರೆ. ಎಲ್ಲರೂ ಕತೆಗಾರ ಮಂಜಣ್ಣನ ಸುತ್ತ ಕೂತ್ಕೋತಾರೆ. ವರ ದಯಪಾಲಿಸುವಂತಹ ಭಗವಂತನ ಮುಂದೆ ಭಕ್ತರು ಮೊಣಕಾಲೂರಿ ಕೂತ್ಕೊಳ್ಳೋ ಹಾಗೆ ಕೂತ್ಕೊಳ್ತಾರೆ. ಇನ್ನೇನು ಮಂಜಣ್ಣ ಕತೆ ಹೇಳೋಕ್ಕೆ ಶುರು ಮಾಡಬೇಕು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಮಂಜಣ್ಣನನ್ನೇ ಊಟಕ್ಕೆ ಬಾರೋ ಅಂತ ಹೇಳಿ ಕರೀತಾರೆ. ಹೀಗೆ ಮಕ್ಕಳಿದ್ದಾಗ ಮಂಜಣ್ಣ ಇಲ್ಲ, ಮಂಜಣ್ಣ ಇದ್ದಾಗ ಮಕ್ಕಳಿಲ್ಲ. ಹೀಗೆ ಕತೆ ಹೇಳೋ ಕಾರ್ಯಕ್ರಮ ನೀರಸವಾಗಿ ನಡೆಯುತ್ತೆ. ಆದರೂ ಮಕ್ಕಳಲ್ಲೆಲ್ಲ ಒಂದು ಸಂದೇಹ ಬರುತ್ತೆ. ನಾವೇನೋ ದೊಡ್ಡವ್ರು ಕರೆದಾಗ ಊಟಕ್ಕೆ ಹೋಗಿಲ್ಲ ಅಂದರೆ ನಮಗಂತೂ ಒದೆ ಬೀಳುತ್ತೆ. ಆದರೆ ಮಂಜಣ್ಣ ಹೋಗದೆ ಹೋಗಿದ್ರೆ ಅವನ್ನ ಯಾರು ಹೊಡಿತಾಯಿದ್ರು? ಅವನು ಇಲ್ಲ ನಂಗೆ ಈಗ ಊಟ ಬೇಡ ಅಂತ ಹೇಳ್ಬಿಟ್ಟು ಕತೆ ಹೇಳ್ಬೋದಿತ್ತಲ್ಲ.
ಈ ಮಂಜಣ್ಣ ಮುದುಕ ಬುದ್ಧಿ ಇಲ್ಲ ಇವನಿಗೆ ಅಂತ ಹೇಳಿ ಹುಡುಗರೆಲ್ಲ ಬೈಕೋತಾ ಇರ್ತಾರೆ. ಕತೆ ಕೇಳೋದು ಒಂದು ಸಂತೋಷದಾಯಕ ವಿಚಾರ ಆಗಿದ್ದರೂ ಅವನಿಗೆ ಅದೇನು ಸಂತೋಷವಾದಂತಹ ವಿಚಾರ ಅಂತ ಅನ್ನಿಸ್ತಾನೇ ಇರಲಿಲ್ಲ ಅನಿಸುತ್ತೆ. ಅದು ನಮಗೆ ಗೊತ್ತೂ ಇರಲಿಲ್ಲ ಅಂತ ಕುವೆಂಪು ಅವರು ಅನ್ಕೋತಾರೆ. ಅವನು ಕೆಲಸ ಮಾಡಿ ದಣಿದು ಹಸಿದು ಬಂದ ಬಡಪಾಯಿ ಅನ್ನೋದು ನಮಗೆ ಮರೆತೇ ಹೋಗ್ತಿತ್ತು ಅಂತ ಕುವೆಂಪು ಅವರು ಹೇಳ್ತಾರೆ. ಊಟ ಮಾಡ್ಕೊಂಡು ನಿಧಾನಕ್ಕೆ ಬಂದಂತಹ ಮಂಜಣ್ಣ ಎಲೆ ಅಡಿಕೆ ಹಾಕ್ಕೊಳ್ಳೋದಕ್ಕೆ ಅಂತ ಚೀಲ ತಡ್ಕಾಡ್ತಾ ಇರ್ತಾನೆ. ಅದನ್ನ ನೋಡಿದಾಗ ಈ ಮಂಜಣ್ಣ ಯಾಕೆ ಚುರುಕಾಗಿಲ್ಲ, ನಮ್ಮ ಥರ ಚುರುಕಾಗಿರ್ಬೇಕಲ್ವಾ ಅಂತ ಆವಾಗ ಅನ್ಕೋತಾ ಇದ್ವಿ. ಆಮೇಲೆ ಒಂದು ಸಲ ಅನ್ನಿಸ್ತಿತ್ತು, ವಯಸ್ಸಾದ ಮೇಲೆ ನಾವು ಕೂಡ ಅವನಂಗೆ ಆಗ್ಬಿಡ್ತೀವಿ ಅನ್ನೋದು ಅವತ್ತಿಗೆ ಗೊತ್ತಿರಲಿಲ್ಲ ನಮಗೆ ಅಂತ ಕುವೆಂಪು ಅವರು ಹೇಳ್ತಾರೆ. ಅಂತೂ ಇಂತೂ ಕಡೆಗೆ ಕತೆ ಪ್ರಾರಂಭ ಆಗುತ್ತೆ. ಮುಂಗಾರು ಮಳೆ ಬರುತ್ತೆ. ಅದು ಕಾಡು ಮೇಡು ಗುಡ್ಡ ಬೆಟ್ಟ ಅಂತ ನೋಡದೆ ನಿರಂತರವಾಗಿ ಸುರಿತಾನೇ ಇರುತ್ತೆ. ಮನೆ ಮುಂದ್ಗಡೆ ಇರುವಂತಹ ಬಾಳೆ ತೋಟದಲ್ಲಿ ಹನಿಗಳು ಬಿದ್ದು ಪಟ ಪಟ ಅನ್ನೋವಂತಹ ಶಬ್ದನ ಉಂಟು ಮಾಡ್ತಾ ಇರುತ್ತೆ. ಕತ್ತಲು ತುಂಬ ಭೀಕರವಾಗಿದೆ ಅಂತ, ಗಂಭೀರವಾಗಿದೆ ಅಂತ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಆ ದಿನ ಆ ರಾತ್ರಿ ಗಳಿಗೆಲಿ ಇಡೀ ಸೃಷ್ಟಿನೇ ನಾವು ಕತೆ ಕೇಳೋದಕ್ಕೋಸ್ಕರ ಮತ್ತು ಮಂಜಣ್ಣ ಕತೆ ಹೇಳೋದಕ್ಕೋಸ್ಕರ ಒಂದು ಸಂದರ್ಭವನ್ನು ಒದಗಿಸ್ಕೊಟ್ಟಿದೆ ಅಂತ ಮನಸ್ಸಿಗೆ ತೋರುತ್ತೆ. ನಮ್ಮ ಹೊರಗಡೆ ಲೋಕ ಇದೆ ಅನ್ನೋದೇ ಮರ್ತೋಗಿತ್ತು ಅಂತ ಲೇಖಕರು ಹೇಳ್ತಾರೆ. ಜಗತ್ತಲ್ಲಿ ನಮ್ದಲ್ಲದೆ ಇರುವಂತಹ ಇತರ ಮಹಾಕಾರ್ಯಗಳು ಕೂಡ ನಡೀತಿದೆ ಅನ್ನೋದು ಕೂಡ ಅವತ್ತು ಎಲ್ರಿಗೂ ಮರೆತು ಹೋಗೋವಂತಹ ಸುಸ್ಥಿತಿಯಲ್ಲಿ ಎಲ್ಲರೂ ಇದ್ದರು ಅಂತ ಲೇಖಕರು ನೆನಪಿಸ್ಕೊಳ್ತಾರೆ. ಮೋಕ್ಷ ಅಂತ ಹೇಳಿದ್ರೆ ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ರೀತಿಯಾದಂತಹ ಭಾವನೆ ಉಂಟಾಗುತ್ತೆ. ಅವತ್ತಿಗೆ ಲೇಖಕರ ಪ್ರಕಾರದಲ್ಲಿ ಮುದ್ದು ಮೋಕ್ಷದ ದರ್ಶನ ಚಿತ್ರ ಹೇಗಿತ್ತು ಅಂತಂದರೆ, ಒಂದು ದೊಡ್ಡದಾದಂತಹ ಬ್ರಹ್ಮಾಂಡ, ಅಂದರೆ ಅದೇ ಮನಸ್ಸು. ಆ ಮನಸ್ಸು ಅನ್ನೋದು ದೊಡ್ಡದಾದಂತಹ ಬ್ರಹ್ಮಾಂಡ. ಅದರ ಒಳಗಡೆ ಸ್ವಪ್ನಗಳಿಗೆ ಅಂದರೆ ಕನಸುಗಳಿಗೆ ಗಂಭೀರವಾದಂತಹ ಸ್ಥಾನ. ಅಲ್ಲಿ ಸೂರ್ಯ ಇರಲ್ಲ, ಚಂದ್ರ ಇರಲ್ಲ, ತಾರೆಗಳಿರಲ್ಲ, ನೀಲವಾದಂತಹ ಮೋಡಗಳು ಕಾಣಲ್ಲ, ಮಳೆ ಮಾತ್ರ ನಿರಂತರವಾಗಿ ಸುರಿತಾ ಇರುತ್ತೆ. ಅದೊಂದು ಮಹಾ ಏಕಾಂತ, ಅಂದರೆ ಅಲ್ಲಿ ಯಾರೂ ಇಲ್ಲದಂತಹ ಒಂದು ಪ್ರಶಾಂತವಾದಂತಹ ಜಾಗ. ಅಲ್ಲಿ ಆ ರಹಸ್ಯವಾದಂತಹ ಮನಸ್ಸಿನ ಕೇಂದ್ರದಲ್ಲಿ ಒಂದು ಒಲೆ ಇರುತ್ತೆ. ಅದರ ಮುಂದೆ ಬೆಂಕಿ ಇರುತ್ತೆ. ಆ ಬೆಂಕಿಯ ಸುತ್ತ ಲೇಖಕರು, ಕಿಟ್ಟು, ಮಂಜಣ್ಣ, ವಾಸು, ಸೀತೆ ಇಷ್ಟೇ ಜನ ಚಳಿ ಕಾಯಿಸ್ಕೊಳ್ತಾ ಕೂತಿರ್ತಾರೆ. ವೃದ್ಧನಾದಂತಹ ಮಂಜಣ್ಣ ಆ ಬೆಂಕಿಯ ಬೆಳಕಲ್ಲಿ ಕತೆ ಹೇಳ್ತಾ ಕೂತಿರ್ತಾನೆ. ಆ ಕತೆ ಯಾವತ್ತಿಗೂ ಮುಗಿಯದಂತಹ ಕತೆ. ಅಂತಹ ಕಥೆಯನ್ನು ಲೇಖಕರು ಮತ್ತು ಅವರ ತಂಡದವರು ಏಕಾಗ್ರಚಿತ್ತರಾಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಆ ಕತೆ ಮುಗಿಯೋದೇ ಇಲ್ಲ, ಇವರು ಕೇಳಿಸ್ಕೊತಲೇ ಇರ್ತಾರೆ. ಹೀಗೆ ಕತೆಗಾರ ಮಂಜಣ್ಣನ ಕತೆಗಳು ನಿರಂತರವಾಗಿ ಲೇಖಕರ ಬಾಲ್ಯದ ನೆನಪಿನಲ್ಲಿ ಸಾಗ್ತಾ ಹೋಗುತ್ತೆ. ಧನ್ಯವಾದಗಳು.